ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇದ್. ಹಿಂದಿನ ಅಧಿವೇಶನದಲ್ಲಿ ನಾವು ಶೂನ್ಯವಲ್ಲದ ಮತ್ತೊಂದು ಬಹುಪದೋಕ್ತಿ ಬಹುಪದವನ್ನ ವಿಭಾಗಿಸುವುದನ್ನ ಕಲಿತಿದ್ದೇವೆ. ಈ ಅಧಿವೇಶನದಲ್ಲಿ ಉಳಿದವನ್ನ ಕಂಡುಹಿಡಿಯುವ ಸರಳ ವಿಧಾನವನ್ನ ನಾವು ಅಧ್ಯಯನ ಮಾಡ್ತೇವೆ. ರೇಖೀಯ ಬಹುಪದೋಕ್ತಿಯಿಂದ ಬಹುಪದದ ವಿಭಜನೆಯ ಸಂದರ್ಭದಲ್ಲಿ ನಾವು ರಿಮೈಂಡರ್ ಪ್ರಮೇಯ ಅನ್ನ ಪ್ರಸಿದ್ಧ ಪ್ರಮೇಯವನ್ನ ಬಳಸ್ತೇವೆ. ರಿಮೈಂಡರ್ ಪ್ರಮೇಯ ಒಂದಕ್ಕಿಂತ ಹೆಚ್ಚಿನ ಅಥವಾ ಸಮಾನವಾದ ಪದವಿಯ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನ ರೇಖೀಯ ಪದದಿಂದ ಭಾಗಿಸಿದರೆ ಎಕ್ಸ್ ಮೈನಸ್ ಎ ಆಗ ಶೇಷವು ಪಿ ಆಫ್ ಎ. ಇಲ್ಲಿ ಎ ಯಾವುದೇ ನೈಜ ಸಂಖ್ಯೆ. ಶೇಷ ಪ್ರಮೇಯದ ಮಹತ್ವ ದೀರ್ಘ ವಿಭಜನೆಯ ತೊಡಕಿನ ಪ್ರಕ್ರಿಯೆಯನ್ನ ವಾಸ್ತವವಾಗಿ ಅನುಸರಿಸದೆ ಉಳಿದವನ್ನ ಕಂಡುಹಿಡಿಯಲು ಇದು ನಮಗೆ ಅನುವು ಮಾಡಿಕೊಡುತ್ತೆ. ಕಲಿಕೆಯ ಫಲಿತಾಂಶಗಳು ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನಿಮಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಬಹುಪದೋಕ್ತಿ ವಿಭಜನೆಯನ್ನ ಹೇಗೆ ನಿರ್ವಹಿಸುವುದು? ನಿರ್ದಿಷ್ಟವಾಗಿ ಬಹುಪದವನ್ನ ರೇಖೀಯ ಬಹುಪದೋಕ್ತಿಯಿಂದ ಭಾಗಿಸುವಾಗ ಬಹುಪದೋಕ್ತಿಗಳನ್ನ ವಿಭಜಿಸುವಾಗ ಉಳಿದ ಪ್ರಮೇಯವನ್ನ ಹೇಗೆ ಅನ್ವಯಿಸಬೇಕು? ದೀರ್ಘ ವಿಭಜನೆಯ ಪ್ರಕ್ರಿಯೆಗಳ ಅಗತ್ಯವನ್ನ ಕಡಿಮೆ ಮಾಡುತ್ತೆ. ಉಳಿದ ಪ್ರಮೇಯ ಮತ್ತು ಅಪವರ್ತನ ಪ್ರಮೇಯವನ್ನ ಅವುಗಳ ರೇಖೀಯ ಅಂಶಗಳನ್ನ ಗುರುತಿಸುವ ಮೂಲಕ ಬಹುಪದೋಕ್ತಿಗಳನ್ನ ಫ್ಯಾಕ್ಟರ್ ಮಾಡಲು ಒಟ್ಟಿಗೆ ಬಳಸಬಹುದು. ಕೀವರ್ಡ್ಗಳು: ಬಹುಪದಗಳು, ಅಂಶಗಳು, ಶೇಷ ಪ್ರಮೇಯ, ಅಂಶ ಪ್ರಮೇಯ, ವಿಭಾಗ, ಲಾಭಾಂಶ. ಒಂದು ಉದಾಹರಣೆಯನ್ನ ನೋಡೋಣ. ಉದಾಹರಣೆ: x1 ರಿಂದ ಭಾಗಿಸಿದಾಗ ಶೇಷವನ್ನ ಕಂಡುಹಿಡಿಯಿರಿ. ಪರಿಹಾರ: g of x is equal to 0, x1 is equal to 0, x is equal to -1. f of x ನಲ್ಲಿ x ಮೌಲ್ಯವನ್ನ ಬದಲಿಸಿ ನಾವು ಪಡಿತೇವೆ. ಆದ್ರಿಂದ ಉಳಿದವು ಎಲ್ಲ 0 ಆಗಿದೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಪರಿಹಾರ ಇಂದ g of x is equal to 2 minus 3x. g of x is equal to 0. x is equal to 2 by 3. f of x ನಲ್ಲಿ x ಮೌಲ್ಯವನ್ನ ಬದಲಿಸಿ ನಾವು ಪಡಿತೇವೆ. e is equal to f of x into g of x ನ ಗುಣಕವಲ್ಲ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಪರಿಹಾರ: let g of x is equal to x minus a. g of x is equal to 0. x minus a is equal to 0. x is equal to a. f of x ನಲ್ಲಿ x ಮೌಲ್ಯವನ್ನ ಬದಲಿಸಿ ನಾವು ಪಡಿತೇವೆ.
ಆದ್ರಿಂದ ಅಗತ್ಯವಿರುವ ಉಳಿದವು 2a ಆಗಿದೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ನಿಜವಾದ ವಿಭಾಗವಿಲ್ಲದೆ f of x is equal to ಪರಿಹಾರ ಆದ್ರಿಂದ ನಾವು g of x ಅನ್ನ ರೇಖೀಯ ಅಂಶಗಳಾಗಿ ವಿಭಜಿಸುತ್ತೇವೆ. is equal to x of x minus 2 minus 1 of x minus 2 is equal to x minus 2 x minus 1. ಉಳಿದ ಪ್ರಮೇಯವನ್ನ ಬಳಸಿಕೊಂಡು f of x ಅನ್ನ ನಿಖರವಾಗಿ x minus 1 ಮತ್ತು x minus 2 ನಿಂದ ಭಾಗಿಸಬಹುದು ಎಂದು ನಾವು ತೋರಿಸುತ್ತೇವೆ. f of x ನಲ್ಲಿ ಒಂದರಂತೆ x ಮೌಲ್ಯವನ್ನ ಬದಲಿಸಿ. f of x ನಲ್ಲಿ 2 ರಂತೆ ಪರ್ಯಾಯ x ಮೌಲ್ಯ. equal to 0. ಆದ್ರಿಂದ f of x ನಿಖರವಾಗಿ x minus 1 x minus 2 ನಿಂದ ಭಾಗಿಸಲ್ಪಡುತ್ತೆ. ಅಂದರೆ f of x ಅನ್ನ ನಿಖರವಾಗಿ ಭಾಗಿಸಬಹುದು. p of x ಅನ್ನ x minus a ಶೇಷ p of a is equal to 0 ನೊಂದಿಗೆ ಭಾಗಿಸಿದರೆ ನಂತರ x minus a p of x ನ ಅಂಶವಾಗಿರುತ್ತೆ. ಶೇಷ ಪ್ರಮೇಯವು ಅಂಶ ಪ್ರಮೇಯಕ್ಕೆ ಕಾರಣವಾಗುತ್ತೆ. ನೆನಪಿಡುವ ಅಂಶಗಳು ಉಳಿದ ಪ್ರಮೇಯವು ಒಂದಕ್ಕಿಂತ ಹೆಚ್ಚಿನ ಅಥವಾ ಸಮಾನವಾದ ಪದವಿಯ ಬಹುಪದೋಕ್ತಿ p of x ಅನ್ನ ರೇಖೀಯ ಬಹುಪದೋಕ್ತಿಯೊಂದ x minus a ಭಾಗಿಸಿದರೆ ಶೇಷವು p of a ಆಗಿರುತ್ತೆ. ಇಲ್ಲಿ a ಯಾವುದೇ ನೈಜ ಸಂಖ್ಯೆಯಾಗಿದೆ. ಈ ಪ್ರಮೇಯವು ದೀರ್ಘ ವಿಭಜನೆ ಮಾಡದೆಯೇ ಬಹುಪದವನ್ನ ರೇಖೀಯ ಅಂಶದಿಂದ ಭಾಗಿಸುವಾಗ ಶೇಷವನ್ನ ಕಂಡುಹಿಡಿಯಲು ನಿಮಗೆ ಅನುಮತಿಸುತ್ತದೆ. ಪ್ರಕ್ರಿಯೆಯನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತೆ. ಉಳಿದ ಪ್ರಮೇಯ ಮತ್ತು ಅಂಶ ಪ್ರಮೇಯವನ್ನ ಅವುಗಳ ರೇಖೀಯ ಅಂಶಗಳನ್ನ ಗುರುತಿಸುವ ಮೂಲಕ ಬಹುಪದಗಳನ್ನ ಅಪವರ್ತಿಸಲು ಒಟ್ಟಿಗೆ ಬಳಸಬಹುದು.